ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲ ಜನ ಚೆನ್ನಾಗಿದೆಯಾ? ಐ ಹೋಪ್ ನೀವು ಚೆನ್ನಾಗಿದೆ. ಫ್ರೆಂಡ್ಸ್, ನಮಗೊಂದು ಸಬ್ಸ್ಕ್ರೈಬರ್ ನಮಗೆ ಈ ಡಿಸೈನ್ ಐತಲ್ಲ, ನೀವೆಲ್ಲರಿಗೂ ಕಾಣಿಸ್ತಾ ಇದೆ, ಈ ಪಿಕಾಕ್ ಡಿಸೈನ್. ಇದು ಅವರು ಕಳಿಸಿದ್ದಾರೆ. ಸರ್, ಈ ಡಿಸೈನ್ ನಮಗೆ ಡ್ರಾಯಿಂಗ್ ಮಾಡಿ ತೋರಿಸಿ, ಯಾವ ಪರ್ಸಲ್ಲಿ ನಾನು ಡ್ರಾಯಿಂಗ್ ಮಾಡಬೇಕು ಅದು ನಮಗೆ ಎಲ್ಲ ಹೇಳ್ಕೊಡಿ. ಅದಕ್ಕೆ ನಾನು ನಿಮ್ಮೆಲ್ಲರಿಗೆ ಈ ವಿಡಿಯೋದಲ್ಲಿ ಯಾವ ಪರ್ಸಲ್ಲಿ ಡ್ರಾಯಿಂಗ್ ಮಾಡಬೇಕು ಆ್ಯಂಡ್ ಯಾವ ಪರ್ಸಲ್ಲಿ ನೀವೆಲ್ಲ ಜನ ಮಾರ್ಕಿಂಗ್ ಮಾಡಬೇಕು ಅದು ಪೂರ್ತಿ ಡೀಟೇಲ್ಸ್ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಆ್ಯಂಡ್ ಪೂರ್ತಿ ವಿಡಿಯೋ ನೋಡಿ, ನಿಮ್ಮೆಲ್ಲರಿಗೆ ಪರ್ಫೆಕ್ಟ್ ಅರ್ಥ ಆಗುತ್ತೆ. ತುಂಬ ಪರ್ಫೆಕ್ಟಾಗಿ ನಾನು ಹೇಳ್ಕೊಳಕ್ಕೆ ಟ್ರೈ ಮಾಡ್ತೀನಿ, ಸರಿನಾ? ಆ್ಯಂಡ್ ಪೂರ್ತಿ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡ, ಯಾಕಂದರೆ ಇದರಲ್ಲಿ ನೀವೆಲ್ಲರಿಗೆ ತುಂಬ ನಾಲೆಜ್ ಸಿಗುತ್ತೆ. ಓಕೆ, ಸ್ಟಾರ್ಟ್ ಮಾಡ್ತೀನಿ. ನೀವೆಲ್ಲ ಜನ ಪೂರ್ತಿ ನೋಡಿ. ಇದು ಡಿಸೈನ್ ನೋಡಿ, ಇದು ಪಿಕಾಕ್ ಡಿಸೈನ್. ಓಕೆ, ನೀವೆಲ್ಲರಿಗೆ ಕಾಣಿಸ್ತಾ ಇದ್ದಾರೆ. ಇದು ಅವರು ಫೋಟೋ ಕಳಿಸಿದ್ದಾರೆ. ಬಟ್ ಇದು ನಾನು ಯಾವ ಪಾಸಲ್ಲಿ ಡ್ರಾಯಿಂಗ್ ಮಾಡಬೇಕು ನಿಮಗೆ ಎಲ್ಲರಿಗೆ ಹೇಳ್ಕೊಡ್ತೀನಿ. ಪೂರ್ತಿ ವಿಡಿಯೋ ನೋಡಿ ಆ್ಯಂಡ್ ಸ್ಕಿಪ್ ಮಾಡಬೇಡ. ಆ್ಯಂಡ್ ದಯವಿಟ್ಟು ಯಾರೋ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ನೋಡಿ, ಇದೇ ಥರ ನಮಗೆ ನಾನು ಒಂದು ಪೇಪರ್, ಟ್ರೇಸಿಂಗ್ ಪೇಪರ್ ತೊಗೊಂಡಿದ್ದೀನಿ. ಕಾಣಿಸ್ತಾ ಇದ್ದಾರೆ, ಇದು ಟ್ರೇಸಿಂಗ್ ಪೇಪರ್. ಓಕೆ, ಇವಾಗ ಇದರಲ್ಲಿ ಎಕ್ಸಾಂಪಲ್ ಇಲ್ಲಿಂದ ಈ ಲಾಸ್ಟ್ ಕಾಣಿಸ್ತಾ ಇದ್ದಾರೆ, ಈ ಕೆರೆಯಿಂದ ನಾನು ಮೀಡಿಯಮ್ ಸಮಥಿಂಗ್ ಇದೇ ಥರ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿ ಆದಮೇಲೆ ನಾವು ಮೆಜರ್ಮೆಂಟ್ ಬ್ಲೌಸ್ಗೆ ಎಕ್ಸಾಂಪಲ್ ನಾನು ನಿಮ್ಮೆಲ್ಲರಿಗೆ ಹೇಳ್ತೀನಿ. ಒಂದು ನಿಮಿಷ ನೋಡಿ ಫ್ರೆಂಡ್ಸ್, ಎಕ್ಸಾಂಪಲ್ ಇದು ಬ್ಲೌಸ್. ಓಕೆನಾ? ಇದು ಮೆಜರ್ಮೆಂಟ್ ಬ್ಲೌಸ್, ಅಳತೆ ಬ್ಲೌಸ್. ಓಕೆ, ಆ್ಯಂಡ್ ಈ ಬ್ಲೌಸ್ಗೆ ಇದು ಲೆಂತ್ ಆ್ಯಂಡ್ ಇದು ಇಲ್ಲಿಂದ ಲಾಸ್ಟ್ ದಕ್ಷಿಣ ಇದು ಲೆಂತ್, ಸರಿನಾ? ಆ್ಯಂಡ್ ಇದು ಬಂತು ಡೀಪ್. ಓಕೆ, ಇದು ಡೀಪ್ ಆ್ಯಂಡ್ ಇದು ಮೇಲೆಯಿಂದ ಕೆಳಗಡೆ ದಕ್ಷಿಣ ಇದು ಲೆಂತ್. ಇದು ಮೇನ್ ಪರ್ಫೆಕ್ಟ್ ನಿಮಗೆ ಮೆಜರ್ಮೆಂಟ್ ತೊಗೊಂಡಾದ್ಮೇಲೆ ಮೆಜರ್ಮೆಂಟ್ ಯಾವ ಥರ ತೊಗೋಬೇಕು ಅದ್ರ ಬಗ್ಗೆ ನಿಮ್ಗೆ ಎಲ್ಲರಿಗೆ ವೀಡಿಯೋ ಬೇಕಂದರೆ ಅದ್ರ ಬಗ್ಗೆ ನಾನು ವೀಡಿಯೋ ರೆಡಿ ಮಾಡ್ತೀನಿ. ಬಟ್ ಮೆಜರ್ಮೆಂಟ್ ನಾನು ಎಕ್ಸಾಂಪಲ್ ಯಾರಿಗೆ ಗೊತ್ತು, ಯಾಕಂದ್ರೆ ತುಂಬ ಮುಂಚೆನೇ ಒಂದು ವೀಡಿಯೋ ಮಾಡಿದ್ದೀನಿ, ಬ್ಲೌಸ್ ಮೆಜರ್ಮೆಂಟ್ ಯಾವ ಪಾಸಲ್ಲಿ ಮಾಡಬೇಕು. ಬೇಕಂದರೆ ವೀಡಿಯೋದ ಐತೆ ನಮ್ಮ ಚಾನಲಲ್ಲಿ, ನೀವು ಎಲ್ಲ ಶೇರ್ಸ್ ಮಾಡ್ಬೋದು. ಓಕೆ, ಬಟ್ ಇವಾಗ ನಾನು ಹೇಳ್ತೀನಿ, ಇದು ಮೆಜರ್ಮೆಂಟ್ ಫಸ್ಟು ತೊಗೋಬೇಕು. ಓಕೆ, ಮೆಜರ್ಮೆಂಟ್ ತೊಗೊಂಡು ನಿಮಗೆ ಯಾವ ಪಾಸಲ್ಲಿ ಅದೇ ಪಾಸಲ್ಲಿ ಇದು ಪೇಪರ್ ಮೇಲೆ ಇದು ಟೆಸ್ಟಿಂಗ್ ಪೇಪರ್ ಐತಲ್ಲ, ಟೆಸ್ಟಿಂಗ್ ಪೇಪರ್ ಫೋಲ್ಡ್ ಮಾಡಿ ಆಮೇಲೆ ಒಂದು ಸೈಡ್ಗೆ ಫಸ್ಟ್ ಮಾಡಬೇಕು. ಮಾಡಿ ಆದಮೇಲೆ ಆಪೋಸಿಟ್ ಸೈಡ್ ಬಂದುಬಿಡುತ್ತೆ. ನಾನು ನಿಮ್ಮೆಲ್ಲರಿಗೆ ತೋರಿಸ್ತೀನಿ ನೋಡಿ. ಓಕೆ, ಇವಾಗ ನೋಡಿ, ನಿಮ್ಮೆಲ್ಲರಿಗೆ ಕಾಣಿಸ್ತಾ ಇದ್ದಾರೆ, ಇದು ನಾನು ಮೆಜರ್ಮೆಂಟ್ ಮಾಡಿದ್ದೀನಿ ಬ್ಯಾಕ್ ಸೈಡ್. ಓಕೆ, ಇಲ್ಲಿಂದ ಇಲ್ಲಿ ರೌಂಡ್ ಮಾಡಿ ನೀವೆಲ್ಲರಿಗೆ ಕಾಣಿಸ್ತಾ ಇದ್ದಾರೆ. ಓಕೆ, ನಾನು ಮಾಡಿ ಫೋಲ್ಡ್ ಮಾಡಿದ್ದೀನಲ್ಲ, ಇದು ಆಪೋಸಿಟ್ ಸೈಡ್ನ ಸೇಮ್ ಕಂಡಿದ್ದೀರಿ, ಇದು ನಾನು ಮಾಡಿದ್ದೀನಿ ರೌಂಡ್ ಸೈಡ್. ಬಟ್ ಇದು ಮಾರ್ಕ್ ಮಾಡೋಕ್ಕೆ ಟೈಮಿಂಗ್ ಎಕ್ಸಾಂಪಲ್ ಇಲ್ಲಿಂದ ಇಲ್ಲಿ 3 ಹಾಫ್ ಮಾಡಿದ್ದೀನಲ್ಲ, ಇದು ಎಕ್ಸಾಂಪಲ್ ಇದು ಬ್ರಾಡ್ ಬಂತು 6 ಅಲ್ಲ ಎಕ್ಸಾಂಪಲ್. ಬಟ್ ಇದು ಒರಿಜಿನಲ್ ಇದು 6 ಐತೆ. ನಾನು ನಿಮ್ಮೆಲ್ಲರಿಗೆ ಟೇಪಿಂದ ತೋರಿಸ್ತೀನಿ. ಒಂದು ನಿಮಿಷ. ಮತ್ತು ಇನ್ನೊಂದು ಬಂದು ನಾನು ಒಬ್ಬನೇ ವೀಡಿಯೋ ಮಾಡ್ತಾಯಿದ್ದೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತಂದರೆ ಅಡ್ಜಸ್ಟ್ ಮಾಡಿ ನೀವೆಲ್ಲ ಜನ ಮೈಂಡಲ್ಲಿ ಆಗಬೇಕು, ಅರ್ಥ ಮಾಡಬೇಕು ಅಷ್ಟೇ. ನೋಡಿ, ಇದು 6. ಓಕೆ, ನಾನು ಇದು ಫೋಲ್ಡ್ ಮಾಡಿ ಆದಮೇಲೆ ಇದು ನಾವು 3 ಮಾಡಿದ್ದೀನಿ. ಫಸ್ಟು ಈ ಕೆರೆಗೆ 3 ಮಾಡಿದ್ದೀನಿ. 3 ಮಾಡಿದೆ ಕಂಟಿನ್ಯೂ. ಈ ಕೆರೆ ಮೇಲೆ 3 ಹಾಕಿದ್ದೀನಿ ಆ್ಯಂಡ್ ಕೆಳಗಡೆ ಬಂತು 3.5 ಹಾಕಿದ್ದೀನಿ. ಓಕೆ, ಇದೇ ಹಾಕಿ ಎಕ್ಸಾಂಪಲ್ ಇಲ್ಲಿಂದ ಇಲ್ಲಿ ದಕ್ಷಿಣ ಒಂದು ಸ್ಟ್ರೇಟ್ ಲೈನ್, ಇಲ್ಲಿಂದ ಇಲ್ಲಿ ಸ್ಟ್ರೇಟ್ ಲೈನ್. ಓಕೆ, ಇದು ಒಂದು ಸ್ಟ್ರೇಟ್ ಲೈನ್, ಆಮೇಲೆ ಇಲ್ಲಿಂದ ಇಲ್ಲಿ ಸ್ಟ್ರೇಟ್ ಲೈನ್, ಆಮೇಲೆ ಇಲ್ಲಿಂದ ರೌಂಡಕ್ಕೆ ಚೆನ್ನಾಗಿ ನೀವೆಲ್ಲ ಫಿನಿಶಿಂಗಿಗೆ ರೌಂಡಕ್ಕೆ ಮಾರ್ಕ್ ಮಾಡಬೇಕು, ಡಿಸೈನ್ ಮಾಡಬೇಕು. ಮಾಡಿ ಆದಮೇಲೆ ಇದೇ ಥರ ಫೋಲ್ಡ್ ಮಾಡಿ ಆಪೋಸಿಟ್ ಸೈಡ್ ಇರುತ್ತಲ್ಲ, ಆಪೋಸಿಟ್ ಸೈಡಲ್ಲಿನೇ ಇದು ಐತೆ. ಓಕೆ, ನಿಮ್ಮೆಲ್ಲರಿಗೂ ಪರ್ಫೆಕ್ಟ್ ಅರ್ಥ ಆಯಿತು. ಇದು ರೌಂಡ್ ಶೇಪ್ ಕಂಪ್ಲೀಟ್ ಆಯಿತು ತಾನೇ? ಇವಾಗ ನಾನು ನಿಮ್ಮೆಲ್ಲರಿಗೆ ತೋರಿಸ್ತೀನಿ. ಇದು ಪಿಕಾಕ್ ಕಾಣಿಸ್ತಾ ಇದ್ದಾರೆ. ಓಕೆನಾ? ಈ ಪಿಕಾಕ್ ಇವಾಗ ನಾನು ಮೇಲೆಯಿಂದ ಕೆಳಗಡೆ ಎಕ್ಸಾಂಪಲ್ 3 ಇಂಚ್ ನಾನು ಮೈನಸ್ ಮಾಡಬೇಕು. ಇದು 3 ಇಂಚ್. ಓಕೆನಾ? ಬಟ್ ಇವಾಗ ಇಲ್ಲಿಂದ ನಾನು ಇಲ್ಲಿ ತಕ್ಷಣ ಎಕ್ಸಾಂಪಲ್ 3 ಇಂಚ್ ಆ್ಯಂಡ್ 2 ಇಂಚ್ ನಮ್ಮ ಇಷ್ಟ ನಾನು ಮೈನಸ್ ಮಾಡ್ತೀನಿ. ಓಕೆ, ಯಾಕಂದರೆ ಮೇಲೆ ಒಂದು ಮ್ಯಾಂಗೋ ಶೇಪ್ ಐತಲ್ಲ, ಮೇಲೆ ಕಾಣಿಸ್ತಾ ಇದ್ದಾರೆ 3 ಮ್ಯಾಂಗೋ. ಅದಕ್ಕೆ ನಾವು 3 ಮ್ಯಾಂಗೋ ಎಕ್ಸಾಂಪಲ್ ಇದು 3 ಮ್ಯಾಂಗೋ ಆಯಿತು. 1 2 3 ಓಕೆ ಮಾಡಿದ್ದೀನಿ. ಓಕೆ, 3 ಮ್ಯಾಂಗೋ ಇದೆ ಇಲ್ಲಿ ಮೇಲೆ 3 ಮ್ಯಾಂಗೋ. ಓಕೆ, ಇವಾಗ ನಾನು 3 ಮ್ಯಾಂಗೋ ಇಲ್ಲಿ ಹಾಕಿದ್ದೀನಿ. ಇವಾಗ ಇಲ್ಲಿಂದ ಇಲ್ಲಿ ಬಂತು ಮುಖ ಕಾಣಿಸ್ತಾ ಇದ್ದಾರೆ, ಇಲ್ಲಿ ಬಂತು. ಇದು ನಾನು ಮಾರ್ಕ್ ಮಾಡಿದ್ದೀನಿ ಫಸ್ಟ್ ಅಲ್ಲ, ಇಲ್ಲಿ ಮುಖ ಬರುತ್ತೆ. ಓಕೆ, ನಾನು ಒಬ್ಬನಲ್ಲ ಎಲ್ಲರೂ ಕೈಯಿಂದ ಡ್ರಾಯಿಂಗ್ ಮಾಡಬೇಕು. ಅದಕ್ಕೆ ನಾನು ಸಮಥಿಂಗ್ ಡ್ರಾಯಿಂಗ್ ಮಾಡ್ತೀನಿ, ಪೂರ್ತಿ ಡ್ರಾಯಿಂಗ್ ಮಾಡಿ ಆಮೇಲೆ ನಿಮ್ಮೆಲ್ಲರಿಗೆ ಪೂರ್ತಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆ, ನೋಡಿ ಫ್ರೆಂಡ್ಸ್, ನಿಮ್ಮೆಲ್ಲರಿಗೆ ಕಾಣಿಸ್ತಾ ಇದ್ದಾರೆ, ಇದು ನಾನು ಫಸ್ಟ್ ಪಾಯಿಂಟ್ ಪಿಕೋಗೆ ಮುಖ ಒಂದು ಸೈಡ್ ಮಾಡಿದ್ದೀನಿ. ಓಕೆ, ನಿಮ್ಮೆಲ್ಲರಿಗೆ ಗೊತ್ತಾಗೋದು ನಾನು ಇದರಲ್ಲಿ ನಿಮಗೆ ತೋರಿಸ್ತೀನಿ. ಇದು ನೋಡ್ತಾ ಇದ್ದೀರಿ, ಇದು ಫಸ್ಟ್ ಪಾಯಿಂಟ್ ನಾನು ಮಾಡಿದ್ದೀನಿ. ಇದು ಫಸ್ಟ್ ಪಾಯಿಂಟ್. ಓಕೆ, ಕಾಣಿಸ್ತಾ ಇದೆ ಫಸ್ಟ್ ಪಿಕಾಕ್ ಇದು ಮಾಡಿದ್ದೀನಿ. ಇವಾಗ ಸೆಕೆಂಡ್ ನಾನು ಮಾಡ್ತೀನಿ, ಆಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ನೀವೆಲ್ಲರಿಗೆ ಕಾಣಿಸ್ತಾ ಇದ್ದಾರೆ, ಇದು ನಾನು ಫಸ್ಟು ನಿಮಗೆ ಡಿಸೈನ್ ಮಾಡಿ ನಿಮ್ಮೆಲ್ಲರಿಗೆ ತೋರಿಸಿದ್ದೀನಿ. ಫಸ್ಟು ಇದು ಪಿಕಾಕ್ ಕಾಣಿಸ್ತಾ ಇದೆ ಇದು ಮೇಲೆ. ಓಕೆ, ಆ್ಯಂಡ್ ಸೆಕೆಂಡ್ ಇದು ನಿಮ್ಮೆಲ್ಲರಿಗೆ ಕಾಣಿಸ್ತಾ ಇದ್ದಾರೆ. ಬೇಕಂದರೆ ಇದು ಜೊತೆಗೆ ಇದನ್ನು ನೋಡಿ ಆ್ಯಂಡ್ ಪರ್ಫೆಕ್ಟ್ ಅರ್ಥ ಆಗುತ್ತೆ. ಇದು ಸೇಮ್ ಪ್ರೊಸೆಸಲ್ಲಿ, ಯಾಕಂದರೆ ಇವಾಗ ಮೇನ್ ಪಾಯಿಂಟ್ ಏನಾಯ್ತು ಗೊತ್ತಾ? ಮೇನ್ ಪಾಯಿಂಟ್ ಇದು ನೇಕ್ಗೆ ಮೆಜರ್ಮೆಂಟ್ ಯಾವ ಥರ ಅಳತೆ ಬ್ಲೌಸ್ ಯಾವುದೈತೆ. ಇವಾಗ ಇದು ಎಕ್ಸಾಂಪಲ್ ನಾನು ಡೀಪ್ ಇಕ್ಕಿದ್ದೀನಿ, 10 ಇಂಚ್ ಡೀಪ್ ಐತೆ. ಇಲ್ಲಿಂದ ಇದು ಡೀಪ್ 10 ಇಂಚ್ ಐತೆ. ಇಲ್ಲಿ ಒಂದು ನಿಮಿಷ, ಇಲ್ಲಿಂದ
ಈ ತಕ್ಷಣ ಡೀಪ್ 10 ಇಂಚ್ ಐತೆ. ಓಕೆ, ಇವಾಗ ಆನ್ಲೈನ್ ಬ್ಲೌಸ್ಗೆ 11 ಐತೆ, 12 ಐತೆ, ಇಲ್ಲ 9 ಐತೆ, ಇಂಟು ಐತೆ, 8. ಇದ್ರ ಮೇಲೆ ಇದು ಡೀಪ್ ಮೇಲೆ ಡಿಪೆಂಡ್ ಇರುತ್ತೆ. ನೀವು ಯಾವ ಥರ ನಕ್ಷಾ ಅಂದರೆ ಡಿಸೈನ್ ಯಾವ ಪೊಸದಲ್ಲಿ ನೀವು ಡ್ರಾಯಿಂಗ್ ಮಾಡಬೇಕು. ಓಕೆ, ನಾನು ಇದೇ ಸೆಕೆಂಡ್ ಪಿಕಾಕ್ ಇದೇ ಥರ ಈ ಪೊಸದಲ್ಲಿ ನೀವೆಲ್ಲ ಎಲ್ಲರಿಗೆ ಕಾಣಿಸ್ತಾ ಇದ್ದಾರೆ. ಸೇಮ್ ಪೊಸದಲ್ಲಿ ನಾವು ಮಾಡಿದ್ದೀನಿ ಡ್ರಾಯಿಂಗ್. ಆ್ಯಂಡ್ ಇಲ್ಲಿ ಕೆಳಗಡೆ ಇದು ಐತಲ್ಲ, ಇದು ಕೆಳಗಡೆ ನೀವೆಲ್ಲ ನೋಡಬೇಕು ಇದು ಯಾವ ಜಾಗದಿಂದ ಇದು ಟರ್ನ್ ಮಾಡಿದ್ದಾರೆ, ಸರಿನಾ? ಅದೇ ಜಾಗದಿಂದ ನೀವೆಲ್ಲ ಜನ ಟರ್ನ್ ಮಾಡಬೇಕು. ಓಕೆ, ಫಸ್ಟ್ ಎಕ್ಸಾಂಪಲ್ ನೀವು ಡ್ರಾಯಿಂಗ್ ಮಾಡಬೇಕಾದ್ರೆ ನಾನು ಫಸ್ಟ್ ಏನು ಮಾಡಿದ್ದೀನಿ, ಇದು ಮಾಡಿದ್ದೀನಿ. ಓಕೆ, ಸೆಕೆಂಡ್ ಇದು ಮಾಡಿದ್ದೀನಿ. ಓಕೆ, ಸೆಕೆಂಡ್ ಇದು ಮಾಡಿ ಆದಮೇಲೆ ನೀವೆಲ್ಲರಿಗೆ ಈ ಸೈಟ್ ಐತೆಲ್ಲ ಕಾಣಿಸ್ತಾರೆ, ಈ ಸೈಟಲ್ಲಿ ಇದು ಮೇನ್ ಫಾಲೋ ಮಾಡಬೇಕು ಫಸ್ಟು. ಓಕೆ, ಯಾಕಂದರೆ ಈ ಮಾರ್ಕ್ ಇದು ಫಸ್ಟ್ ಮಾರ್ಕ್ ಮಾಡಿದ್ದೀನಲ್ಲ, ಈ ಮಾರ್ಕ್ ಮೇಲೆ ಇದರಲ್ಲಿ ನಾನು ಫಾಲೋ ಮಾಡಿ ಫಸ್ಟ್ ಮಾಡಿದ್ದೀನಿ. ಇದು ಮಾಡಬೇಕು, ಇದು ಮಿಡಲ್ ಪಾಯಿಂಟ್ ಐತಲ್ಲ, ಇದು ಮಿಡಲ್ ಪಾಯಿಂಟ್, ಇದು ಆ್ಯಕ್ಚುಲಿ ಫಸ್ಟ್ ಮಾಡಿ ಆಮೇಲೆ ಇದು ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಮಾರ್ಕ್ ಮಾಡಬೇಕು. ಆಮೇಲೆ ಇದೆಲ್ಲ ಈಚೆ ಕಮ್ಮಿ ಸ್ವಲ್ಪ ಈಚೆ ಕಮ್ಮಿ ಆಗಿದೆ ಅಂದರೆ ತೊಂದರೆ ಏನಿಲ್ಲ. ಬಟ್ ಮೇನ್ ಇದು ಮಾರ್ಕ್ ಐತಲ್ಲ, ಇದ್ರ ಮೇಲೆ ಫಾಲೋ ಮಾಡಬೇಕು. ಓಕೆ, ಆ್ಯಂಡ್ ನೀವೆಲ್ಲರಿಗೆ ಪರ್ಫೆಕ್ಟ್ ಅರ್ಥ ಆಯಿತು. ನಾನು ಯಾವ ಪ್ರೊಸೆಸಲ್ಲಿ ಡ್ರಾಯಿಂಗ್ ಮಾಡಿದ್ದೀನಿ ಅದೇ ಪ್ರೊಸೆಸ್ಗೆ ನೀವೆಲ್ಲ ಜನ ಡ್ರಾಯಿಂಗ್ ಮಾಡಬೇಕು. ಓಕೆ, ಐ ಹೋಪ್ ನೀವೆಲ್ಲರಿಗೆ ಪರ್ಫೆಕ್ಟ್ ಅರ್ಥ ಆಯಿತು. ನೀವೆಲ್ಲ ಜನ ನೋಡ್ಬೇಕು ಕಾಣಿಸ್ತಾ ಇಲ್ಲಿ ಲೈಟ್ಗೆ ಸ್ವಲ್ಪ ಕಾಣಿಸ್ತಾ ಇದ್ದಾರೆ. ನೀವೆಲ್ಲರಿಗೆ ಪಿಕಾಕ್ ಯಾವ ಪ್ರೊಸೆಸಲ್ಲಿ ಮಾಡಿದ್ದೀನಿ, ಸರಿನಾ? ಆ್ಯಂಡ್ ಇದರಲ್ಲಿ ಇವಾಗ ನೀವೆಲ್ಲ ಜನ ಹೋಲ್ಡ್ ಮಾಡಬೇಕು, ಪಿಂಟ್ ಮಾಡಬೇಕು. ಆ್ಯಂಡ್ ನಿಮ್ಮೆಲ್ಲ ಜನ ಪರ್ಫೆಕ್ಟ್ಲಿ ಇದೇ ಥರ ಮಾರ್ಕ್ ಮಾಡಿ ಡ್ರಾಯಿಂಗ್ ಮಾಡಿ ನಿಮ್ಮೆಲ್ಲರಿಗೆ ಬ್ಲೌಸಲ್ಲಿ ಕ್ರಿಯೇಟ್ ಮಾಡ್ಬೋದು. ಓಕೆ, ಐ ಹೋಪ್ ನೀವೆಲ್ಲರಿಗೆ ಪರ್ಫೆಕ್ಟ್ ಅರ್ಥ ಆಯಿತು. ಆ್ಯಂಡ್ ನೆಕ್ಸ್ಟ್ ಪ್ರೊಸೆಸ್ ಏನೈತೆ ಅದು ನಾನು ನಿಮ್ಮೆಲ್ಲರಿಗೆ ಹೇಳ್ತೀನಿ. ಆ್ಯಂಡ್ ನೀವೆಲ್ಲ ಜನ ಕಾಮೆಂಟ್ ಮಾಡಿ ಆದಮೇಲೆ ನಾನು ನೀವೆಲ್ಲರಿಗೆ ಕಾಮೆಂಟ್ಗೆ ರಿಪ್ಲೈ ಮಾಡೋಕ್ಕೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಆ್ಯಂಡ್ ಇನ್ನೊಂದು ಮಾತು, ನಿಮ್ಮೆಲ್ಲ ಜನ ಯಾರು ಹೊಸ ನಮ್ಮ ಚಾನಲಲ್ಲಿ ಜಾಯಿನ್ ಮಾಡಿದೆಯಾ, ವಿಡಿಯೋ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡಿಲ್ಲ, ನಾನು ನಿಮ್ಮೆಲ್ಲರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಆ್ಯಂಡ್ ಈ ವಾಟ್ಸ್ ಅವ್ರಿಗೆ ಮಿನಿಮಮ್ 100K ನೀವೆಲ್ಲ ಜನ ಮಾಡ್ಕೊಡಿ. ನೀವೆಲ್ಲ ಜನ ವೀಡಿಯೋ ಶೇರ್ ಮಾಡಿ. ಆ್ಯಂಡ್ ನೀವೆಲ್ಲರಿಗೆ ಏನೇನು ಕ್ವಶ್ಚನ್ ಇರುತ್ತೆ ನಮಗೆ ವಾಟ್ಸಪ್ ಮಾಡ್ಬೋದು, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ಬೋದು, DM ಮಾಡ್ಬೋದು, ಇಲ್ಲಾಂದರೆ ವೀಡಿಯೋದಲ್ಲಿ ಕಾಮೆಂಟ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್. ಆ್ಯಂಡ್ ಇದೇ ಥರ ನೀವೆಲ್ಲ ಜನ ನಮಗೆ ಸಪೋರ್ಟ್ ಮಾಡಿ.